ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ನಂದೀಶ್ ಕುಮಾರ್ ಅವರಿಂದ ಚಾಲನೆ. ಮೈಸೂರಿನಲ್ಲಿ ಪ್ರತಿಷ್ಠಿತ ಕೆವಿಸಿ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಕೆವಿಸಿ ನರ್ಸಿಂಗ್ ಕಾಲೇಜು ವತಿಯಿಂದ ಏಡ್ಸ್ ದಿನಾಚರಣೆ ಪ್ರಯುಕ್ತ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಆಶಯದೊಂದಿಗೆ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಚಾಲನೆಯನ್ನು ನೀಡಲಾಯಿತು. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟು ಡಿ ದೇವರಾಜ ಅರಸು ರಸ್ತೆ ಮುಖಾಂತರ ಹಳೆ ಜಿಲ್ಲಾಧಿಕಾರಿ ರಸ್ತೆಗೆ ತಲುಪಿ ನಂತರ ಅದೇ ಮಾರ್ಗವಾಗಿ ಕೆವಿಸಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಜಾಥಾ ಬಂದು ತಲುಪಿತು. ಕೆವಿಸಿ ಸೂಪರ್ ಸ್ಪೆಷಾಲಿಟಿ ಮಲ್ಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ನಂದೀಶ್ ಕುಮಾರ್ ಮಾತನಾಡಿ, ಎಚ್ಐವಿ ಸೋಂಕಿತರಿಗೆ ಸೂಕ್ತ ಸಮಯಕ್ಕೆ ಎಆರ್ಟಿ ಚಿಕಿತ್ಸೆ ನೀಡಿ ಸೋಂಕು ಏಡ್ಸ್ ಆಗಿ ಪರಿವರ್ತನೆ ಆಗದಂತೆ ನೋಡಿಕೊಳ್ಳಬೇಕು. ಇಂದು ಎಆರ್ಟಿಸಿ ಚಿಕಿತ್ಸೆ ಹಾಗೂ ಕಾಯಿಲೆ ಹರಡದಂತೆ ವಹಿಸಬೇಕಾದ ಎಚ್ಚರಿಕೆಗಳ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸಲಾಯಿತು. ಎಚ್ಐವಿ ಸೋಂಕು, ಅಸುರಕ್ಷಿತ ಲೈಂಗಿಕ ಸಂಪರ್ಕ, ಸೋಂಕಿತ ಗರ್ಭಿಣಿಯಿಂದ ಮಗುವಿಗೆ ಹಾಗೂ ಒಬ್ಬರು ಬಳಸುವ ಇಂಜೆಕ್ಷನ್ ಸೂಚಿಯನ್ನ ಮತ್ತೊಬ್ಬರು ಬಳಸುವುದರಿಂದ ಬರುತ್ತದೆ. ರೋಗದ ಬಗ್ಗೆ ಯುವಜನರು ಇರುವ ಹಾಸ್ಟೆಲ್, ಕಾಲೇಜು ಹಾಗೂ ಲೈಂಗಿಕ ಕಾರ್ಯಕರ್ತರು ವಾಸಿಸುವ ಸ್ಥಳಗಳಲ್ಲಿ ಹೆಚ್ಚು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಬೇಕು. ನಮ್ಮ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಏಡ್ಸ್ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. 2004 ರಿಂದ ರಾಜ್ಯದಲ್ಲಿ ಸರಿಯಾಗಿ ಚಿಕಿತ್ಸೆ ಪಡೆಯದೆ 1,16,200 ಜನರು ಮೃತಪಟ್ಟಿದ್ದಾರೆ. ಸೋಂಕಿತರೊಟ್ಟಿಗೆ ಊಟ ಸೇವಿಸುವುದು, ನೆಗಡಿ, ಕೆಮ್ಮಿನಿಂದ ಈ ರೋಗ ಹರಡುವುದಿಲ್ಲ. ಸೋಂಕಿತರಿಗೂ ಸಮಾಜದಲ್ಲಿ ಗೌರವಯುತ ಬದುಕು ನಡೆಸುವ ಹಕ್ಕಿದೆ ಎಂದು ತಿಳಿಸಿದ್ದಾರೆ. ಈ ಜಾಗೃತಿ ಜಾಥಾದಲ್ಲಿ ಡಾಕ್ಟರ್ ಕಮಲಾಕ್ಷಿ, ವಿಎಚ್ಟಿ ಸ್ವಾಮಿ, ದೀಪಕ್, ಚೇತನ್ಗೌಡ, ಈರಪ್ಪ ಹಾಗೂ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಶಶಿಕಾಂತ್, ಪ್ರಜಾಪವರ್ ನ್ಯೂಸ್, ಮೈಸೂರು. ನಮಸ್ಕಾರ, ನಾನು ಡಾಕ್ಟರ್ ನಂದೀಶ್ ಕುಮಾರ್ ಕೆಸಿ, ಆರ್ಥೋಪೆಡಿಕ್ ಅಂಡ್ ಸ್ಪೈನ್ ಸರ್ಜನ್, ಕೆವಿಸಿ ಆಸ್ಪತ್ರೆ, ಮೈಸೂರು. ಇವತ್ತು ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನಾಚರಣೆ ಪ್ರಯುಕ್ತ ನಮ್ಮ ಆಸ್ಪತ್ರೆಯಿಂದ ಜಾಥಾ ಆಯೋಜಿಸಿದ್ವಿ. ಕೋಟೆ ಆಂಜನೇಯ ದೇವಸ್ಥಾನದಿಂದ ಶುರು ಮಾಡಿ ಓಲ್ಡ್ ಡಿಸಿ ಆಫೀಸ್ ಹತ್ರ ಹೋಗಿ ಅಲ್ಲಿಂದ ಮತ್ತೆ ಕೆವಿಸಿ ಆಸ್ಪತ್ರೆ ತನಕ ಬಂದು ನಾವು ನಿಲ್ಲಿಸಿದ್ದೀವಿ. ಇದು ಮಾಡೋ ಉದ್ದೇಶ ಏನಪ್ಪಾ ಅಂದರೆ ಸೋಷಿಯಲ್ ಅವೇರ್ನೆಸ್, ಜನರ ಜಾಗೃತಿಗೋಸ್ಕರ ಮಾಡಿರುವಂಥ ಕಾರ್ಯಕ್ರಮ ಇದು. ಯಾಕೆ ವರ್ಲ್ಡ್ ಏಡ್ಸ್ ಡೇ ಆಚರಿಸ್ತೀವಿ ಡಿಸೆಂಬರ್ 1 ಅಂತಂದರೆ, ನಮ್ಮನ್ನ ಅಲ್ಲಿರೋ ಜೀವಗಳನ್ನ ನೆನೆಸ್ಕೊಳ್ಳೋಕೆ ನಮಗೊಂದು ಅವಕಾಶ ಇದು. ಹಾಗೂ ನಮ್ಮ ಜೊತೆಲಿರೋ ಏಡ್ಸ್ ಪೀಡಿತ ರೋಗಿಗಳಿಗೆ ಟ್ರೀಟ್ಮೆಂಟ್ ಮತ್ತು ರಿಹ್ಯಾಬಿಲಿಟೇಷನ್ ಒದಗಿಸೋದಕ್ಕೆ ಒಂದು ಅವಕಾಶ, ಅಂದರೆ ಚಿಕಿತ್ಸೆ ಮತ್ತು ಪುನಶ್ಚೇತನ ಮಾಡೋದಕ್ಕೆ ಒಂದು ಅವಕಾಶ. ಜೊತೆಗೆ ಸಾಮಾಜಿಕ ಕಳಂಕ ಏನಿರುತ್ತೆ, ಸೋಷಿಯಲ್ ಸ್ಟಿಗ್ಮಾ ಏನಿರುತ್ತೆ, ಅದನ್ನ ದೂರ ಮಾಡೋದಕ್ಕೂ ಒಂದು ಅವಕಾಶ ನಮಗೆ. ಇದೇ ಥರ ಸೋಷಿಯಲ್ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ನಾವು ಕೆವಿಸಿ ಆಸ್ಪತ್ರೆಯಿಂದ ಮತ್ತೆ ಮಾಡ್ತಾ ಇರ್ತೀವಿ. ನಮಗೆ ಇಟ್ಸ್ ಅ ವೇ ಆಫ್ ಗಿವಿಂಗ್ ಬ್ಯಾಕ್ ಟು ದ ಪೀಪಲ್ ಆಫ್ ಮೈಸೂರು ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸರ್. ಇದ್ರ ಬಗ್ಗೆ ಜನಕ್ಕೆ ಭಾಳ ಹೆದರಿಕೆ ಇದೆ. ಏಡ್ಸ್ ಅಂದರೆ ಏನೋ ನಮ್ಮ ತುಂಬ ಮಾರಣಾಂತಿಕ ಕಾಯಿಲೆ, ಅದನ್ನು ಯಾವ ರೀತಿ ನಿರ್ಮೂಲನೆ ಮಾಡ್ಕೊಳ್ಬೋದು ಅಂತ ಏನಾದ್ರು ತಿಳಿಸೋಕ್ಕಾಗತ್ತಾ? ಏಡ್ಸ್ ಯಾವತ್ತಿದ್ರೂ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅದು ಬರೋದಕ್ಕಿಂತ ಮುಂಚೆ ನಾವು ಏನೇನಾಗುತ್ತೆ ಅದನ್ನ ಪ್ರೊಟೆಕ್ಷನ್ ತೊಗೋಬೇಕಾಗತ್ತೆ. ಅಂದರೆ ಸೇಫ್ ಸೆಕ್ಸ್ ಮಾಡೋದಾಗಿರಲಿ, ನೀಡಲ್ನ ಸಿಂಗಲ್ ಯೂಸ್ ಮಾಡೋದಾಗಲಿ, ತಾಯಿಯಿಂದ ಮಗು ಬರೋದನ್ನ ತಡೆಯೋಕ್ಕೆ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಅದನ್ನು ಫಾಲೋ ಮಾಡಿದ್ರೆ ಇನ್ನು ಬರೋದನ್ನ ತಡೆಗಟ್ಬೋದು. ಇನ್ ಕೇಸ್ ಬಂದಿದೆ ಅಂದರೆ ನಮ್ಮಲ್ಲಿ ಸಾಕಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಟ್ರೀಟ್ಮೆಂಟಿಗೆ. ಇದು ಯಾವುದೇ ಕಾರಣಕ್ಕೂ ಒಬ್ಬರಿಗೆ ಜಸ್ಟ್ ಮಾತಾಡೋದ್ರಿಂದ, ಊಟ ಮಾಡೋದ್ರಿಂದ, ನೀರು ಕುಡಿಯೋದ್ರಿಂದ ಹರಡೋ ಚಾನ್ಸೇ ಇಲ್ಲ. ಇದು ಬರಬೇಕಂದ್ರೆ ಅನ್ಸೇಫ್ ಸೆಕ್ಸಿಂದಾನೇ ಬರಬೇಕು. ಮತ್ತು ಏಡ್ಸ್ ಪೇಷಂಟಿಂದ ಸೂಜಿನ ಮತ್ತು ಅದನ್ನೇ ಮತ್ತೆ ರಿಯೂಸ್ ಮಾಡೋದ್ರಿಂದ ಆಗುತ್ತೆ. ಇದ್ರ ಬಗ್ಗೆ ತುಂಬ ಟೆಕ್ನಾಲಜಿ ಮುಂದುವರಿಯೋದ್ರಿಂದ ಸಾರ್ವಜನಿಕರಿಗೆ ಏನೋ ಅದ ರೀತಿ ತೊಂದರೆ ಏನು ಭಯಪಡೋ ಅವಶ್ಯಕತೆ ಏನಿರಲ್ಲ ಸರ್? ಇಲ್ಲ, ಇದು ಅಂಟುರೋಗಕ್ಕಂತೂ ಖಂಡಿತ ಅಲ್ಲ. ಇದು ಅಕ್ವೈರ್ಡ್, ಅವಾಗ ನಾವೇ ಮಾಡ್ಕೊಳ್ಳೋಂಥ, ಕೈಯಿಂದ ಮಾಡ್ಕೊಳ್ಳೋಂಥ ಸಮಸ್ಯೆ. ಸೊ ಇದೆಲ್ಲ ಸೇಫ್ ಪ್ರಿಕಾಷನ್ಸ್ ಫಾಲೋ ಮಾಡಿದ್ರೆ ಖಂಡಿತ ಇದನ್ನ ದೂರ ಮಾಡ್ಬೋದು. ಒಂದ್ಸರಿ ಈಗಾಗಲೇ ಅದರಿಂದ ನರಳ್ತಾ ಇದ್ರೆ, ಏಡ್ಸ್ ಸಂಬಂಧಿತ ಕಾಯಿಲೆ ನರಳ್ತಾ ಇದ್ರೆ ಸಾಕಷ್ಟು ಟ್ರೀಟ್ಮೆಂಟ್ಗಳಿದೆ. ಇದಕ್ಕೆ ಮೆಡಿಸಿನ್ ಎಲ್ಲ ಇದೆ, ತಗೊಬೇಕಾಗತ್ತೆ. ನಿಮ್ಮ ಕೆವಿಸಿ ಹಾಸ್ಪಿಟ್ಲ್ ಕಡೆಯಿಂದ ಈ ಏಡ್ಸ್ ರೋಗ ನಿರ್ಮೂಲನೆಗೆ ಏನಾದ್ರು ಕಾರ್ಯಕ್ರಮ ಆಯೋಜನೆ ಹಾಕೋತೀರಾ? ಏನಾರು ಮುಂಬರುವ ದಿನಗಳಲ್ಲಿ ಏನಾರು? ಖಂಡಿತ ಮಾಡ್ತೀವಿ. ನಮ್ಮ ಕಡೆಯಿಂದ ಏನೇನು ಸಹಾಯ ಮಾಡೋದೆಲ್ಲ ಮಾಡ್ತೀವಿ. ನಮ್ಮದು ಮತ್ತು ಆಶಾಕಿರಣ ಆಸ್ಪತ್ರೆ ಡಾಕ್ಟರ್ ಸ್ವಾಮಿ ಅವರ ಕೋಆಪರೇಷನ್ ಜೊತೆಗೆ ಡಾಕ್ಟರ್ ಸುಧೀರ್ ಅಂತಲೂ ಇದ್ದಾರೆ, ಅವ್ರ ಕೋಆಪರೇಷನ್ ಜೊತೆಗೆ ನಮ್ಮ ಕಡೆ ಏನೇನು ಆಗುತ್ತೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ನಮ್ಮದು ಬೇಸಿಕಲಿ ಏಡ್ಸ್ ಪೇಷಂಟ್ಸಿಗೆ ಇನಿಷಿಯಲ್ ಸ್ಟೇಜಲ್ಲಿ ಏನು ಮಾತ್ರೆ ಬರ್ಕೊಡ್ತೀವಲ್ಲ, ಆ ಸ್ಟೇಜ್ ದಾಟಿ ಅದೇನಾದರೂ ಸ್ಪೈನ್ಗಾಗಲಿ, ಬೋನ್ಗಾಗಲಿ, ಹೊಟ್ಟೆಗಾಗಲಿ ಏನಾದರೂ ಹರಡಿದ್ದೇ ಆದರೆ ಅವಾಗ ನಮ್ಮ ಆಸ್ಪತ್ರೆಯಲ್ಲಿ ಅದಕ್ಕೆಲ್ಲ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ರೆಗ್ಯುಲರ್ ಆಗಿ. ಓಕೆ, ತಮ್ಮ ಹೆಸರು ಸರ್? ಡಾಕ್ಟರ್ ನಂದೀಶ್ ಕುಮಾರ್ ಕೆಸಿ, ಸ್ಪೈನ್ ಸರ್ಜನ್, ಕೆವಿಸಿ ಆಸ್ಪತ್ರೆ, ಮೈಸೂರು.